ದಾವಣಗೆರೆ ದಕ್ಷಿಣದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅಬ್ಬರ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಪರ ಪ್ರಚಾರವನ್ನ ಕೈಗೊಂಡಿರುವಂತದ್ದು. ಪ್ರಚಾರದ ವೇಳೆ ಟಿವಿ5 ಜೊತೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ಬಿಜೆಪಿ ಅಶೋಕ್ ವಿಜೇಂದ್ರ ಚೇಲಾಗಳು ಸವಾಲನ್ನ ಹಾಕಿದ್ರು. ದಾವಣಗೆರೆಗೆ ಬರುವಂತೆ ನನಗೆ ಸವಾಲನ್ನ ಹಾಕಿದ್ರು. ಸವಾಲನ್ನ ಸ್ವೀಕರಿಸಿ ಬಿಜೆಪಿ ಕಚೇರಿ ಸಮೀಪದಲ್ಲಿಯೇ ಪ್ರಚಾರವನ್ನ ಆರಂಭ ಮಾಡಿದ್ದೇನೆ. ಬಿಜೆಪಿಗರು ಚುನಾವಣೆಗೆ ಬಂದಾಗ ಮುಸ್ಲಿಂ ಮತ ಓಲೈಕೆಯನ್ನ ಮಾಡ್ತಾರೆ. ಬಿಜೆಪಿಗರು ಅಲ್ಪಸಂಖ್ಯಾತರ ಹೆಣ್ಣು ಮಕ್ಕಳನ್ನ ತೇಜೋವಧೆ ಮಾಡಿದ್ದಾರೆ. ಬಿಜೆಪಿ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಒಂದು ಸಾರಿ ಏನಾಯ್ತು ಅಂತ ಹೇಳಿದ್ರೆ, ಸಮರ್ಥ ಅವರ ನಾಮಪತ್ರವನ್ನ ಸಲ್ಲಿಸುವಂತಹ ವೇಳೆ ಇವರೊಂದು ಹೇಳಿಕೆಯನ್ನ ಕೊಡ್ತಾರೆ. ಪ್ರದೀಪ್ ಈಶ್ವರ್ ಅವರು ಬಿಜೆಪಿಗರು ಅಯೋಗ್ಯರು ಅಂತ ಹೇಳಿ ಪದವನ್ನ ಬಳಸ್ತಾರೆ. ಆಗ ಬಿಜೆಪಿಗರು ಏನ್ ಮಾಡ್ತಾರೆ, ಬಾ ನೀನು ದಾವಣಗೆರೆ ಬಾ, ಅವಾಗ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ರೆ, ಅದಕ್ಕೆ ಈಗ ಇವರು ತಿರುಗೇಟನ್ನ ಕೊಡ್ತಾ ಇದ್ದಾರೆ. ನೋಡಿ, ನೀವು ನನಗೆ ಸವಾಲ್ ಹಾಕಿದ್ರಿ, ದಾವಣಗೆರೆಗೆ ಬಾ ಅಂತ ಹೇಳಿ ಸವಾಲನ್ನ ಹಾಕಿದ್ರಿ, ಇವತ್ತು ನಿಮ್ಮ ಕಚೇರಿ ಮುಂದೆ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿ ಮಾತುಗಳನ್ನ ಆಡಿದ್ದಾರೆ. ದಕ್ಷಿಣ ವಿಧಾನಸಭಾ ಉಪಚುನಾವಣೆಯ ಏಪ್ರಿಲ್ 9ರಂದು ನಡೆಯುವ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಚಿಟ್ಚಾಟನ ನಡೆಸಿದ್ದಾರೆ ಪ್ರದೀಪ್ ಈಶ್ವರ್ ಜೊತೆಗೆ. ಬನ್ನಿ ನೋಡ್ಕೊಂಡು ಬರೋಣ. ನಿಜಕ್ಕೂ ಕೂಡ ರಂಗೇರ್ತಕ್ಕಂಥದ್ದು. ಶಾಸಕ ಪ್ರದೀಪ್ ಈಶ್ವರ್ ಬಿಜೆಪಿಯವರ ಒಂದು ಚಾಲೆಂಜ್ ಅನ್ನು ಸ್ವೀಕರಿಸಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಆಗಮಿಸಿದ್ದಾರೆ. ಈ ಬಗ್ಗೆ ಖುದ್ದು ಮಾತನಾಡಲಿಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಇದ್ದಾರೆ. ಸರ್, ಎಲೆಕ್ಷನ್ ನಲ್ಲಿ ಈಗ ಬಿಜೆಪಿಯವರು ತೊಡೆ ತಟ್ಟಿದ್ರು, ದಾವಣಗೆರೆಗೆ ಬನ್ನಿ ನೀವು ಅಂತ. ಆ ಸವಾಲನ್ನು ಸ್ವೀಕರಿಸಿ ನೀವು ಬಂದಿದ್ದೀರಿ. ಈಗ ಪ್ರತಿಕ್ರಿಯೆ ಹೇಗೆಲ್ಲ ಇದೆ ಸರ್? ಸರ್, ಈಗ ಬಂದಿದ್ದೀನಿ. ನಾನೊಬ್ಬ ಅಹಿಂದ ಹುಡುಗ, ಅಲ್ಪಸಂಖ್ಯಾತರ ಬಗ್ಗೆ ನಾನು ಬಂದು ಏನು ಮಾತಾಡಿದೆ? ಬಿಜೆಪಿಯವರು ಮುಸ್ಲಿಂ ಧರ್ಮದ ದೇಶಭಕ್ತಿಯನ್ನು ಪ್ರಶ್ನೆ ಮಾಡಿದ್ರು. ಅವರ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ತೇಜೋವಧೆ ಯೂಟ್ಯೂಬಲ್ಲಿದೆ, ಹೋಗಿ ನೋಡಿ ವಿಡಿಯೋಸು. ಕೇಂದ್ರ ಸಚಿವರು, ಮಾಜಿ ಕೇಂದ್ರ ಸಚಿವರು, ಎಂಪಿಗಳು ಮಾತಾಡಿದ್ರು. ಇದಕ್ಕೆ ಅವರು ಟ್ರಿಗರ್ ಆದರು. ದಾವಣಗೆರೆ ಕಾಲಿಡಕ್ಕೆ ಬಿಡಲ್ಲ ಅಂದರು. ನಮ್ಮ ಅಶೋಕಣ್ಣ, ವಿಜೇಂದ್ರಣ್ಣ, ಯತ್ನಾಳ್ ಸಾಹೇಬ್ರ ಚೇಲಾಗಳು. ಅವ್ರ ಆಫೀಸ್ ಮುಂದೆ ಬಂದೆ. ಆಫೀಸ್ ಮುಂದೆ ಬಂದರು, ಏನೂ ಮಾಡೋಕ್ಕಾಗಲಿಲ್ಲ. ಸರ್, ಈಗ ಒಂದು ಮುಸ್ಲಿಮರು ಕೇವಲ ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಆಗಿದಾರ ಅನ್ನೋ ಒಂದು ವಾದ. ಮೊನ್ನೆ ನಾವು ಬಡ್ಜೆಟ್ಟಲ್ಲಿ ಇಸ್ಲಾಂ ಧರ್ಮದವ್ರಿಗೆ ಕಾಂಟ್ರಾಕ್ಟ್ರಲ್ ರಿಸರ್ವೇಷನ್ ಕೊಟ್ವಿ, ಅವ್ರ ಮಕ್ಕಳ ಎಜುಕೇಷನ್ ಕಾಸು ಕೊಟ್ಟರೆ ಅವತ್ತೇನಂದ್ರು, ಇದು ಇಸ್ಲಾಂ ಧರ್ಮದ ಬಡ್ಜೆಟ್ಟು, ಜಮೀರ್ ಅವ್ರ ಬಡ್ಜೆಟ್ಟು ಅಂತಂದ್ರಲ್ಲ. ಈಗ ಅವ್ರ ವಿರುದ್ಧ ಹೋಗ್ತೀವ ನಾವು. ಇಬ್ಬರು ಮಿನಿಸ್ಟರ್ಸ್ ಇದ್ದಾರೆ, ಸ್ಪೀಕರ್ ಸಾಹೇಬ್ರಿದ್ದಾರೆ, MLCಗಳು ಜಬ್ಬರ್ ಸಾಹೇಬ್ರಿದ್ದಾರೆ. ಇಷ್ಟೆಲ್ಲ ಕೊಟ್ಟಿದ್ದೀವಿ. ಶಾಮನೂರು ಶಿವಶಂಕರಪ್ಪ ಸಾಹೇಬ್ರು ಒಂದು ಹಿರಿಯರು ಸಾವನ್ನಪ್ಪಿದ್ದಾರೆ. ಅವ್ರ ಕುಟುಂಬಕ್ಕೆ ಕೊಡೋದೊಂದು ಸಂಪ್ರದಾಯ. ಅಷ್ಟು ಬಿಟ್ಟರೆ ನಾವು ಮುಸ್ಲಿಮನ್ನ ಗೌರವಿಸ್ತಿದ್ದೀವಿ. ನಾನು ಮೈನಾರಿಟೀಸ್ಗೆ ಹೇಳೋದು, ಯೂಟ್ಯೂಬಲ್ಲಿ ಹೋಗಿ BJP ಅವ್ರು ನಿಮ್ಮನ್ನೇನೆಲ್ಲ ಮಾತಾಡಿದಾರೆ ನೋಡ್ರಣ. ಅದೆಲ್ಲ ನೋಡಿದ ಮೇಲೇನೋ ಅವ್ರಿಗೆ ಓಟ್ ಹಾಕಬೇಕು ಅನ್ಸುತ್ತಾ ಇಲ್ವಾ, ನೀವು ಯೋಚನೆ ಮಾಡಿ. ಈಗ ಸಾದಿಕ್ ಪೈಲ್ವಾನ್ ಅವರು ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ರು ಕೂಡ ಮತಯಂತ್ರದಲ್ಲಿ ಅವರ ಹೆಸರು ಇದ್ದೇ ಇರುತ್ತೆ. ಈ ಕಾರಣದಿಂದ ವಿಭಜನೆಗೊಳ್ತವೆ. ಇಲ್ಲ, ಹಂಗೇನಿಲ್ಲ. ಸಾದಿಕ್ ಪೈಲ್ವಾನ್ ಸರ್ ನನಗೂ 11:30 ಫೋನ್ ಮಾಡಿದ್ರು. ಮಧ್ಯಾಹ್ನ ಅವ್ರ ಮನೆಗೆ ಊಟಕ್ಕೆ ಕರೆದಿದ್ದಾರೆ. ನಾನು ಹೋಗ್ತಾ ಇದ್ದೀನಿ. ಪೈಲ್ವಾನ್ ಸರ್ ನಮ್ಮೆಲ್ಲರ ಜೊತೆ ಚುನಾವಣೆ ಇದಕ್ಕೆ ಬರ್ತಾರೆ. ನಾವು ಖಂಡಿತವಾಗೂ ಮೈನಾರಿಟೀಸ್ನ ಕನ್ವಿನ್ಸ್ ಮಾಡಿ ನಮ್ಮ ಸಮರ್ಥಿಗೆ ಓಟ್ ಬರೋ ಥರ ನಾವು ಮಾಡ್ತೀವಿ. ಸರ್, ಸಾದಿಕ್ ಪೈಲ್ವಾನ್ ಚುನಾವಣೆಯಲ್ಲಿ ಹೇಗೆಲ್ಲ ಸಕ್ರಿಯರಾಗ್ತಾರೆ ಮುಂದಿನ ದಿನಗಳಲ್ಲಿ? ಇನ್ಮೇಲೆ ಇವತ್ತು ಮಧ್ಯಾಹ್ನ ಎಲ್ಲ ಮಿನಿಸ್ಟರ್ಸ್ನು ನನ್ನನ್ನು ಅವ್ರ ಮನೆಗೆ ಊಟಕ್ಕೆ ಕರೆದಿದ್ದಾರೆ. ಈಗಿನೊಂದು 10-20 ನಿಮಿಷದಲ್ಲಿ ಅವ್ರ ಮನೆಗೂ ಹೋಗ್ತಾ ಇದ್ದೀನಿ. ಇದಿಷ್ಟು ಶಾಸಕ ಪ್ರದೀಪ್ ಈಶ್ವರ್ ಅವರ ಮಾತಾಗಿದೆ. ಕ್ಯಾಮ್ರಾಮನ್ ಸಿದ್ದು ಜೊತೆ ಮಹಂತೇಶ್ H, TV5.